ನಮಸ್ಕಾರ. ನಾನು ಡಾಕ್ಟರ್ ಭುಜಂಗ್ ಶೆಟ್ಟಿ, ಐ ಸ್ಪೆಷಲಿಸ್ಟ್, ನಾರಾಯಣ ನೇತ್ರಾಲಯದಿಂದ ಮಾತಾಡ್ತಾ ಇದ್ದೀನಿ. ಇದು ಈ ಸಕ್ಕರೆ ಕಾಯಿಲೆ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನು ಹೇಳಲಿಕ್ಕೆ ಬಯಸ್ತೀನಿ. ಈ ಡಯಾಬಿಟಿಸ್ ಇದೆಯಲ್ಲ, ಅದು ಒಂದು ಡಯಟ್ರಿ ಡಿಸೀಸ್, ಅಂದರೆ ನಮ್ಮ ಡಯಟು ತಪ್ಪಾಗಿ ಬಂದಿರೋ ಒಂದು ಕಾಯಿಲೆ ಅಂತ ರೀಸೆಂಟ್ ಸೈನ್ಸ್ ಹೇಳ್ತಾ ಇದೆ. ಸೊ ಅದಕ್ಕೆ because of our wrong diet we have got into this mess, and because of the right diet we can get out of the mess ಅಂತ. ಅಂದರೆ ನಾವು ಊಟ ಮಾಡಿದ್ದು ತಪ್ಪಾಗಿರೋದ್ರಿಂದ ಈ ಒಂದು ಪ್ರಾಬ್ಲಮ್ ಬಂದಿದೆ. ನಾವು ಸರಿಯಾದ ಆಹಾರ ತಗೊಂಡ್ರೆ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಸೊ ಅದಕ್ಕೆ ಇವತ್ತು ನಾನು ಏನೇನು ತಪ್ಪು ನಮ್ಮ ಆಹಾರದಲ್ಲಿ ಅಂತ ಫಸ್ಟ್ ಹೇಳ್ತೀನಿ, ಆಮೇಲೆ ಏನೇನು ಸರಿಯಾದ ಆಹಾರ ಅಂತ ಆಮೇಲೆ ಹೇಳ್ತೀನಿ. ಇದನ್ನು ನೀವು ಸರಿಯಾಗಿ ಪಾಲಿಸಿದ್ರೆ ಖಂಡಿತ ನಿಮ್ಮ ಸಕ್ಕರೆ ಕಾಯಿಲೆ ಕಂಟ್ರೋಲಲ್ಲ, ಆದಷ್ಟು ಮಟ್ಟಿಗೆ ಕಂಪ್ಲೀಟಾಗಿ ರಿವರ್ಸ್ ಕೂಡ ಮಾಡ್ಬೋದು. ಯಾಕಂದರೆ ನಾನೇ ಅದನ್ನು ಮಾಡಿ ಇವಾಗ ನಾನು ಒಂದು ಡಯಾಬಿಟಿಕ್ ಡಾಕ್ಟ್ರಾಗಿ ಮಾತಾಡ್ತಾ ಇಲ್ಲ, ಒಂದು ಡಯಾಬಿಟಿಕ್ ಪೇಷಂಟಾಗಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಮೊಟ್ಟ ಮೊದಲು ನಾವೆಲ್ಲ ತಿಳ್ಕೊಬೇಕೇನೆಂದರೆ, ನಂಬರ್ 1 ಕಾಸ್ ಫಾರ್ ಅದಕ್ಕೆ ಸಕ್ಕರೆ ಕಾಯಿಲೆ ಅಂತೀವಿ. ಈ ಸಕ್ಕರೆ ಕಾಯಿಲೆಗೆ ಸಕ್ಕರೆನೇ ನಂಬರ್ 1 ಕಾಸ್. ಎಕ್ಸೆಸ್ ಆಫ್ ಶುಗರ್ ನಾವು ತುಂಬ ವರ್ಷದಿಂದ ತಿಂತಾ ಇದ್ದೀವಿ. ನಿನ್ನೆ ಮೊನ್ನೆ ಅಲ್ಲ, ನಮ್ಮ 5, 10, 15, 20 ವರ್ಷದಿಂದ ನಾವು ಎಕ್ಸೆಸ್ ಆಫ್ ಶುಗರ್ ತಿಂದ್ರದಿಂದ ನಮಗೆ ಆ ಶುಗರು ಮತ್ತು ಕಾರ್ಬೋಹೈಡ್ರೇಟ್ ಅಂತೀವಿ ಈ ಶುಗರ್ಗೆ, ಮತ್ತು ಹಿಡನ್ ಶುಗರ್ಗೆ. ಈ ಹಿಡನ್ ಶುಗರ್ ಎಲ್ಲಿದೆ ಅಂತ ಹೇಳಿದರೆ ನಮ್ಮ ರೈಸು, ರಾಗಿ, ರೋಟಿ. ಆ ರೋಟಿ ಜೋಳದಿಂದ ಆಗಿರ್ಬೋದು, ಗೋಧಿಯಿಂದ ಆಗಿರ್ಬೋದು, ಮತ್ತು ಮಿಲ್ಲೆಟ್ಟು, ಓಟ್ಸು, ಇವೆಲ್ಲರಲ್ಲೂ ಹಿಡನ್ ಶುಗರ್ಸ್ ಇದೆ. ಅದರಲ್ಲಿ 80% ಕಾರ್ಬೋಹೈಡ್ರೇಟ್ ಇದೆ. ಇದೇ ಜನರು ತಿಳ್ಕೊಳ್ಳೋದಿಲ್ಲ. ಶುಗರ್ ಬಂದ ತಕ್ಷಣ ಡಾಕ್ಟ್ರು ಸ್ವೀಟ್ಸ್ ತಿನ್ನಬೇಡಿ ಅಂತ ಹೇಳ್ತಾರೆ. ಹೌದು ಸರ್, ನಾನು ಇದು ಟೀ ಕಾಫಿ ಕೂಡ ನಾನು ಶುಗರ್ಲೆಸ್ಸೇ ಕುಡಿತೀನಿ, ಶುಗರ್ ತಿಂತಾನೇ ಇಲ್ಲ, ಆದ್ರೂ ಶುಗರ್ ಮೇಲೆ ಏರ್ತಾ ಇದೆ, ನನ್ನ ಕಂಟ್ರೋಲ್ ಬರ್ತಾ ಇಲ್ಲ ಅಂತ. ಅದು ಯಾಕಂದರೆ ನಾವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಈ ರೈಸು, ರಾಗಿ, ಈ ರೋಟಿ, ವೀಟು, ಮಿಲ್ಲೆಟ್ಟು ಅದು ಏನಾದರೂ ತಿಂತಾ ಇದ್ದೀವಿ. ದ್ಯಾಟ್ ಅಕೌಂಟ್ಸ್ ಫಾರ್ 60 to 70% ಆಫ್ ಅವರ್ ಡಯಟ್. ಅದಕ್ಕೆ ಈ ಏನೇ ನೀವು ಮಾತ್ರೆ ತೊಗೊಂಡ್ರೂ ನಿಮ್ಮ ಶುಗರು ಕಂಟ್ರೋಲಿಗೆ ಬರೋದಿಲ್ಲ. ಯಾಕಂದರೆ ನಿಮಗೆ ಈ ಶುಗರ್ಸು ಮತ್ತು ಈ ಗ್ರೇನ್ಸ್ ಅಂತೀವಿ, ಅದನ್ನು ಡೈಜೆಸ್ಟ್ ಮಾಡೋ ಕೆಪಾಸಿಟಿ ಹೋಗಿದೆ. ಅದು ಹೋದ್ಮೇಲೆ ನಿಮ್ಮ ಬ್ಲಡ್ ಶುಗರು ಜಾಸ್ತಿ ಆಗೋದು. ಸೊ ನಾವು ಬೆಳಗ್ಗೆ ಸಾಯಂಕಾಲ ಅದನ್ನೇ ತಿಂತಾ ಇದ್ದರೆ ಈ ಕಡೆ ನಾವು ಎಷ್ಟೇ ಮಾತ್ರೆ ತಿಂದ್ರೂ ಪ್ರಯೋಜನ ಇಲ್ಲ. ಅದಕ್ಕೆ ಹೇಳ್ತಾರಲ್ಲ, ಊಟ ತಪ್ಪಾದರೆ ಮಾತ್ರೆ ಮದ್ದು ಪ್ರಯೋಜನ ಇಲ್ಲ, ಊಟ ಸರಿಯಾದರೆ ಮಾತ್ರೆ ಬೇಕಾಗಿಲ್ಲ ಅಂತ. ಇದನ್ನು ನೀವು ಪಾಲಿಸ್ಬೇಕು. ಅದಕ್ಕೆ ನಮ್ಮ ಹಿರಿಯರು ಹೇಳೋರು ನೋಡಿ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಅದಕ್ಕೆ ಸರಿಯಾದ ಊಟ ಫಸ್ಟ್ ನಾವು ತಪ್ಪು ಯಾವುದಂತ ಕಂಡುಹಿಡಿಯಬೇಕು. ಒಂದು, ಸ್ವೀಟ್ಸು, ಶುಗರ್ ಇನ್ ಆಲ್ ಫಾರ್ಮ್ಸ್. ಅದು ಈ ಟೇಬಲ್ ಶುಗರ್ ಆಗಿರ್ಬೋದು, ಜಾಗ್ರಿ ಆಗಿರ್ಬೋದು, ಹನಿ ಆಗಿರ್ಬೋದು, ಎಲ್ಲ ಶುಗರ್ನೇ. ಅದು ಯಾವುದು ಟಚ್ ಮಾಡೋಂಗಿಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ನಾನು ಹೇಳಿದ್ನಲ್ಲ, ಹಿಡನ್ ಶುಗರ್ಸ್. ಎಲ್ಲಿ ರೈಸ್, ರಾಗಿ, ರೋಟಿನಲ್ಲಿ, ಜೋಳ, ಮಿಲ್ಲೆಟು, ಗೋಧಿನಲ್ಲಿ ಹಿಡನ್ ಶುಗರ್ಸ್ ಇರೋದು, ಅದು ಬಿಟ್ಟು ಬೇರೆ ಏನು ತಿನ್ನಬೇಕಂತ ನಾವು ಕೂಡ ಹೇಳ್ಕೊಡ್ತೀವಿ. ಇದು 2 ಭಾರಿ ಮುಖ್ಯ. ಇನ್ನೊಂದು ಏನಂತ ಹೇಳಿದ್ರೆ, ಇವಾಗ ಇದು ನಮ್ಮ ಇಷ್ಟು ತನಕ ನಮ್ಮ ದೇಹ ಈ ಶುಗರು, ಗ್ರೇನ್ಸಿಂದ ಓಡಾಡ್ತಾ ಇದೆ. ಅದು ಮಷಿನರಿ ಕೆಟ್ಟೋಗ್ಬಿಟ್ಟಿದೆ. ಅದಕ್ಕೆ ಇನ್ಮೇಲೆ ನಮ್ಮ ಈ ಬಾಡಿ ಹೈಬ್ರಿಡ್. ಇದು ಫ್ಯಾಟಿಂದನೂ ಓಡ್ಬೋದು, ಈ ಗ್ರೇನ್ಸಿಂದನೂ ಓಡ್ಬೋದು. ಗ್ರೇನ್ಸು ಬಿಕಾಸ್ ಕೆಟ್ಟೋಗಿರೋದ್ರಿಂದ ಇನ್ಮೇಲೆ ನೀವು ಹೆಲ್ತಿ ಫ್ಯಾಟ್ಸ್ ಚೆನ್ನಾಗಿ ತಿನ್ನಬೇಕಾಗುತ್ತೆ. ಈ ಹಿಂದೆ ನಾವೇ ಹೇಳಿದ್ವಿ, ಫ್ಯಾಟ್ಸ್ ತಿನ್ನಬೇಡಿ, ಫ್ಯಾಟ್ ಆಗ್ತೀರಾ, ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ. ಅದು ಇವಾಗ ತಪ್ಪಂತ ಪ್ರೂವ್ ಆಗಿದೆ ಸೈಂಟಿಫಿಕಲಿ. ಅದಕ್ಕೆ ಹೆಲ್ತಿ ಫ್ಯಾಟ್ಸ್ ತಗೋಬೋದು. ಅದಕ್ಕೆ ನೀವು ಫಸ್ಟ್ ಹಾಗಿದ್ರೆ ಅನ್ಹೆಲ್ತಿ ಫ್ಯಾಟ್ಸ್ ಯಾವುದಂತ ನೀವು ಕೇಳ್ಬೋದು. ಇವಾಗ ರೀಸೆಂಟಾಗೆಲ್ಲ ಬಂದಿರೋದು ಈ ರೀಫೈನ್ಡ್ ಪ್ರೋಸೆಸ್ಡ್ ಆಯಿಲ್ಸ್ ಇದೆಯಲ್ಲ, ಅವೆಲ್ಲ ಅನ್ಹೆಲ್ತಿ ಫ್ಯಾಟ್ಸ್. ತುಂಬ ನಮ್ಮ ದೇಹದೊಳಗೆ ಹೋಗಿ ಅದು ಡ್ಯಾಮೇಜ್ ಮಾಡ್ತದೆ. ಅದಕ್ಕೆ ಆ ಫ್ಯಾಟ್ ಒಂದು ಬಿಟ್ಟು ನ್ಯಾಚುರಲ್ ಫ್ಯಾಟ್ಸ್ ತಗೊಳ್ಳಿ. ನ್ಯಾಚುರಲ್ ಅಂದರೆ ನಮ್ಮದು ಗೀ ಆಗಿರ್ಬೋದು, ಬಟ್ರ್ ಆಗಿರ್ಬೋದು, ನ್ಯಾಚುರಲ್ ಎಣ್ಣೆ ಅಂದರೆ ಕೋಲ್ಡ್ ಪ್ರೆಸ್ಡ್ ಆಯಿಲ್. ಎನಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಇಸ್ ಓಕೆ, ಇಟ್ ಶುಡ್ ನಾಟ್ ಬಿ ಪ್ರೋಸೆಸ್ಡ್ ಆರ್ ರಿಫೈನ್ಡ್. ಕೋಲ್ಡ್ ಪ್ರೆಸ್ ಕೋಕೋನಟ್ ಆಯಿಲು, ಗ್ರೌಂಡ್ನಟ್ ಆಯಿಲು, ಯಾವುದೇ ಕೋಲ್ಡ್ ಪ್ರೆಸ್ ಆಗಿ ಅದಕ್ಕೆ ಕೆಮಿಕಲ್ಸ್ ಹಾಕದೇ ಇರೋ ಆಯಿಲನ್ನು ನೀವು ತಗೊಂಡ್ರೆ ಅದೆಲ್ಲ ಹೆಲ್ತಿ ಆಯಿಲ್ ಇರುತ್ತೆ. ಅದನ್ನು ನೀವು ಎಷ್ಟು ಬೇಕಾದ್ರೂ ಸೇವನೆ ಮಾಡ್ಬೋದು. ಆವಾಗ ನಿಮ್ಮ ಬಾಡಿ ನೀವು ಜಾಸ್ತಿ ಫ್ಯಾಟ್ ತೊಗೊಂಡ್ರೂ ಫ್ಯಾಟ್ ಬರ್ನ್ ಆಗುತ್ತೆ, ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ, ನಿಮ್ಮ ವೆಯ್ಟ್ ಕೂಡ ಕಮ್ಮಿ ಆಗುತ್ತೆ. ಇದು ನೀವು 3 ಐಟಮ್ ನಿಮ್ಗೆ ಗೊತ್ತೇ ಇರಬೇಕು. ಇನ್ನೊಂದು ಏನಂತ ಹೇಳಿದ್ರೆ, ಡಯಾಬಿಟಿಸ್ ಇದ್ದವರು ಎಲ್ಲ ಫ್ರೂಟ್ಸು ವೆಜಿಟೇಬಲ್ಸು ಚೆನ್ನಾಗಿ ತೊಗೋಬೇಕು ಅಂತ ಎಲ್ಲ ಹೇಳ್ತಾರೆ. ವೆಜಿಟೇಬಲ್ಸು ಕರೆಕ್ಟು,
ತುಂಬ ಜಾಸ್ತಿ ತಿಂದರೆ ಒಳ್ಳೆಯದು. ಆದರೆ ಅದು ನಾನ್ ಸ್ಟಾರ್ಚಿ ವೆಜಿಟೇಬಲ್ಸ್ ಆಗಬೇಕು. ಅಂದರೆ ಸ್ಟಾರ್ಚ್ ಅಂದರೆ ಜಾಸ್ತಿ ಈ ಶುಗರ್ ಕಂಟೆಂಟ್ ಇರೋ ಈ ವೆಜಿಟೇಬಲ್ಸ್ ಇದೆಯಲ್ಲ, ದ್ಯಾಟ್ ಈಸ್ ಈ ಪೊಟೇಟೋಸ್, ಅದನ್ನು ನಾವು ಅವಾಯ್ಡ್ ಮಾಡಬೇಕು. ಎನಿ ವೆಜಿಟೇಬಲ್ ಅಬೌವ್ ದ ಗ್ರೌಂಡ್ ವೆಜಿಟೇಬಲ್ಸ್ ಎಷ್ಟು ಬೇಕಾದ್ರೂ ತಿನ್ನಿ. ಬಿಲೋ ದ ಗ್ರೌಂಡ್ ವೆಜಿಟೇಬಲ್ಸ್ ಇದೆಯಲ್ಲ ಮಾಡ್ರೇಟಾಗಿ ತಿನ್ನಿ. ಈ ಪೊಟೇಟೋಸ್ ಅಂತೂ ಆದಷ್ಟು ಮಟ್ಟಿಗೆ ನೀವು ಅವಾಯ್ಡ್ ಮಾಡಬೇಕು. ಈ ಫ್ರೂಟ್ಸ್ ಬಗ್ಗೆ ಹೇಳ್ತೀನಿ ನೋಡಿ. ಫ್ರೂಟ್ಸಲ್ಲಿ ತುಂಬಾ ಶುಗರ್ಸ್ ಬಂದಿದೆ. ಅವೆಲ್ಲ ಇವಾಗ ಜೆನೆಟಿಕಲಿ ಮಾಡಿಫೈಡ್ ಆಗಿಬಿಟ್ಟು ಈ ಫ್ರೂಟ್ಸು 3 ಟೈಮ್ ಸೈಜು 4 ಟೈಮ್ ಜಾಸ್ತಿ ಶುಗರ್ ಬಂದುಬಿಟ್ಟಿದೆ. ಈ ಡಯಾಬಿಟಿಸ್ ಇರೋರಿಗೆ ಅಷ್ಟು ಶುಗರು ಟಾಲ್ರೇಟ್ ಮಾಡೋಕ್ಕಾಗೋದಿಲ್ಲ. ಸೊ ಆದಷ್ಟು ಮಟ್ಟಿಗೆ ಈ ಫ್ರೂಟ್ಸನ್ನು ಕೂಡ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಹಾಗಿದ್ರೆ ಇದೆಲ್ಲ ನೀವು ಬಿಟ್ಟ ಮೇಲೆ ಇನ್ನೇನು ತಿನ್ನಬೇಕು ಅಂತ ನೀವು ಕೇಳ್ಬೋದು. ವೆರಿ ಸಿಂಪಲ್. ನಿಮ್ಮ ಬೇಸಿಸ್, ನೀವು ವೆಜಿಟೇರಿಯನ್ ಆದರೆ ವೆಜಿಟೇರಿಯನ್ನೇ ಆಗಿರಿ, ನಾನ್ ವೆಜಿಟೇರಿಯನ್ ಆದರೆ ನಾನ್ ವೆಜಿಟೇರಿಯನ್ ಆಗಿರಿ, ಏನೂ ತೊಂದರೆ ಇಲ್ಲ. ಆದರೆ ಇಬ್ಬರಿಗೂ ಮೇನ್ ಫೌಂಡೇಶನ್ ಆಫ್ ಯುವರ್ ಡಯಟ್ ಮಸ್ಟ್ ಬಿ ಒನ್ ಬಿಗ್ ಫ್ಯಾಟ್ ಬೌಲ್ ಆಫ್ ವೆಜಿಟೇಬಲ್ಸ್. ಅದೇನಂತ ಕೇಳಿ, ಯಾವುದೇ ಒಂದು ವೆಜಿಟೇಬಲ್ಸು, ಮಲ್ಟಿಪಲ್ ವೆಜಿಟೇಬಲ್ಸ್ನೆಲ್ಲ ಚೆನ್ನಾಗಿ ನಿಮ್ಗೆ ಯಾವ್ದು ಬೇಕಾಗಿದೆಯೋ, ಯಾವ್ದು ಇಷ್ಟ ಇದೆಯೋ ಆ ವೆಜಿಟೇಬಲ್ನ ಚೆನ್ನಾಗಿ ಕುಯ್ದು ಅದನ್ನು ಬರೀ ಹಸಿ ಅಥವಾ ಬಾಯ್ಲ್ಡ್ ವೆಜಿಟೇಬಲ್ಸ್ ತಿನ್ನಬೇಡಿ. ಮೊದಲೆಲ್ಲ ಹಸಿ ಬಾಯ್ಲ್ಡ್ ತಿಂದ್ರೇ ವೆರಿ ಗುಡ್ ಅಂತ ಹೇಳ್ತೀವಿ. ಇಲ್ಲ, ಅದನ್ನು ಒಳ್ಳೆ ರುಚಿಯಾಗಿ ಎಣ್ಣೆ ಬೆಣ್ಣೆ ತುಪ್ಪದಲ್ಲಿ ಫ್ರೈ ಮಾಡಿ ತಿನ್ನಬೇಕು. ಸ್ಟರ್ ಫ್ರೈಡ್ ವೆಜಿಟೇಬಲ್ಸ್ ಅಂತೀವಿ. ಯಾಕಂದರೆ ನಿಮಗೆ ಇವಾಗ ನೀವು ಈ ಶುಗರ್ಸು ಗ್ರೇನ್ಸ್ ಬಿಟ್ಟ ಮೇಲೆ ಶಕ್ತಿ ಬರಬೇಕಲ್ಲ, ಶಕ್ತಿ ಫ್ಯಾಟಿಂದ ಬರಬೇಕು. ನಿಮಗೆ ಆ ಫ್ಯಾಟ್ ಫಿಯರ್ ಹೋಗಿಬಿಡಬೇಕು. ಆ ಫ್ಯಾಟ್ ಫಿಯರ್ ಕ್ರಿಯೇಟ್ ಮಾಡಿದ್ದು ನಾವೇ ಡಾಕ್ಟ್ರು. ಅದು ಇವಾಗ ತಪ್ಪು ಅಂತ ಬಂದಿದೆ. ಅದಕ್ಕೆ ಎಷ್ಟು ಒಳ್ಳೆ ಫ್ಯಾಟ್ಸ್ ತೊಗೊತೀರೋ ಅಷ್ಟು ಒಳ್ಳೆಯದು. ಸೊ ಈ ವೆಜಿಟೇಬಲ್ಸ್ನ ಸ್ಟರ್ ಫ್ರೈಡ್ ವೆಜಿಟೇಬಲ್ ಆಗಿ ಮಾಡಿ ಬಿಫೋರ್ ಎವ್ರಿ ಮೀಲ್, ಬಿಫೋರ್ ಬ್ರೇಕ್ಫಾಸ್ಟ್, ಬಿಫೋರ್ ಲಂಚ್, ಬಿಫೋರ್ ಡಿನ್ನರ್, ಫಸ್ಟು ಒಂದು ಬೌಲ್ ಆಫ್ ಸ್ಟರ್ ಫ್ರೈಡ್ ವೆಜಿಟೇಬಲ್ಸ್ನ ನೀವು ತಿಂದು ಆಮೇಲೆ ನಿಮ್ಮ ಹೊಟ್ಟೆನಲ್ಲಿ ಜಾಗ ಇದೆ, ಇನ್ನೂ ಹಸುವಿದೆ ಅಂತ ಹೇಳಿದ್ರೆ ನಿಮ್ಮ ರೆಗ್ಯುಲರ್ ಬ್ರೇಕ್ಫಾಸ್ಟು ಅಂದರೆ ನಾನ್ ಗ್ರೇನಿಂದ ಮಾಡಬೇಕು. ನಾವು ರೆಗ್ಯುಲರಾಗಿ ಇಡ್ಲಿ ದೋಸೆ ಉಪ್ಪಿಟ್ಟು ಎಲ್ಲ ತಿಂತೀವಲ್ಲ, ಅವೆಲ್ಲ 100% ಶುಗರೇ. ಅದನ್ನು ಅವಾಯ್ಡ್ ಮಾಡಿಬಿಟ್ಟು ತೆಂಗಿನಕಾಯಿ ಚಟ್ನಿ ಮಾಡ್ಬೋದು. ತೆಂಗಿನಕಾಯಿ ಎಷ್ಟು ಬೇಕಾದ್ರೂ ತಿನ್ಬೋದು. ಒಳ್ಳೆ ರುಚಿಯಾಗಿ ಅದರಲ್ಲಿ ಎಷ್ಟು ಐಟಮ್ಸ್ ಬೇಕಾದ್ರೂ ನಾವು ಮಾಡ್ಬೋದು. ಅದನ್ನ ನೀವು ಸೇವನೆ ಮಾಡಬೇಕಾಗತ್ತೆ. ಈ ರೈಸ್ ಇದೆಯಲ್ಲ, ನಾನ್ ಗ್ರೇನ್ ರೈಸ್ ಅಂದರೆ ಕಾಲಿಫ್ಲವರಿಂದ ರೈಸ್ ಮಾಡ್ಬೋದು, ಬ್ರಾಕ್ಲಿಯಿಂದ ಮಾಡ್ಬೋದು, ಜುಕಿನಿಯಿಂದ ಮಾಡ್ಬೋದು. ಇನ್ನೇನಿಲ್ಲ, ಕ್ಯಾಬೇಜಿಂದ ಯಾವುದೇ ಒಂದು ವೆಜಿಟೇಬಲ್ನ ಚೆನ್ನಾಗಿ ಕೊಚ್ಚಿಬಿಟ್ಟು ಬಾಯ್ಲ್ ಮಾಡಿದರೆ ಅದು ಒಂದು ರೈಸ್ ಥರ ಬೇಸ್ ಥರ ಆಗಿಬಿಡುತ್ತೆ. ಅದರಿಂದ ನೀವು ಏನು ಬೇಕಾದ್ರೂ ಮಾಡಿ, ವೈಟ್ ರೈಸ್ ಮಾಡಿ, ಗೀ ರೈಸ್ ಮಾಡಿ, ಪಲಾವ್ ಮಾಡಿ, ಬಿಸಿಬೇಳೆ ಬಾತ್ ಮಾಡಿ, ನಿಮ್ಮ ಬಿರಿಯಾನಿ ಮಾಡಿ, ಕರ್ಡ್ ರೈಸ್ ಮಾಡಿ. ಕರ್ಡ್ ರೈಸ್ ಮಾಡಿದಾಗಂತೂ ಅದಕ್ಕೆ ಒಳ್ಳೆ ಒಗ್ಗರಣೆ ಎಣ್ಣೆ ಬೆಣ್ಣೆ ಕೊಟ್ಟು ಅಷ್ಟು ರುಚಿಯಾಗಿ ನಾವು ತಿನ್ನುವಾಗ ಇದು ರೆಗ್ಯುಲರ್ ರೈಸ್ ಅಲ್ಲ, ಇದು ಕಾಲಿಫ್ಲವರ್ ರೈಸ್ ಅಂತ ನಿಮ್ಗೆ ಅನಿಸೋದೇ ಇಲ್ಲ. ಸೊ ಅದಕ್ಕೆ ನೀವು ಯಾವ ಥರ ಪಲ್ಯ ಬೇಕಾದರೂ ಕೋಕೋನಟ್ ಅದು ಹಾಕಿಬಿಟ್ಟು ರುಚಿಯಾಗಿ ಮಾಡಿಕೊಟ್ಟು ಎಷ್ಟು ಬೇಕಾದ್ರೂ ಹೊಟ್ಟೆ ತುಂಬ ತಿನ್ಬೋದು. ಅರ್ಧ ಹೊಟ್ಟೆ ತಿನ್ನಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಬಿಫೋರ್ ಎವ್ರಿ ಮೀಲ್ 1 ಬೌಲ್ ಆಫ್ ವೆಜಿಟೇಬಲ್ಸ್, ಸ್ಟರ್ ಫ್ರೈಡ್ ವೆಜಿಟೇಬಲ್ಸು ಭಾರಿ ಮುಖ್ಯ. ಆದರೆ ಇನ್ನೊಂದು ನಾವೇನು ಮಾಡ್ತೀವಿ ಅಂದರೆ ಜಾಸ್ತಿ ವಿ ಈಟ್ ಬೈ ದ ಕ್ಲಾಕ್. 1 ಗಂಟೆ ಆಯಿತು ಊಟದ ಟೈಮು, 9 ಗಂಟೆ ಆಯಿತು ಡಿನ್ನರ್ ಟೈಮ್ ಅಂತ. ಆ ಥರ ತಿನ್ನಬಾರ್ದು. ನಮಗೆ ಹಸು ಇದ್ದರೆ ಮಾತ್ರ ತಿನ್ನಬೇಕು. ಹಸು ಇಲ್ಲ ಅಂದರೆ ಬೇಡವೇ ಬೇಡ. ಬೇಕಾದರೆ ಜಸ್ಟ್ 1 ಸ್ಮಾಲ್ ಬೌಲ್ ಆಫ್ ವೆಜಿಟೇಬಲ್ಸು ನಾನು ಹೇಳಿದ್ನಲ್ಲ, ಸ್ಟರ್ ಫ್ರೈಡ್ ಮಾಡಿ ತಿಂದು ಹೊಟ್ಟೆ ಫುಲ್ ಆಯಿತು, ಬೇಡ, ರಾತ್ರಿ ಊಟ ಬೇಡವೇ ಬೇಡ. ಆ ಥರ ನೀವು ಮಾಡಿದರೆ ನಿಮ್ಮ ಬಾಡಿನೇ ಆಟೋಮೆಟಿಕ್ಕಾಗಿ ನಿಮ್ಮ ವೆಯ್ಟು ಕರ್ಗೆ ಹೋಗ್ತಾ ಇರುತ್ತೆ, ನಿಮ್ಮದು ಶುಗರ್ ಡೌನ್ ಆಗ್ತಾ ಇರುತ್ತೆ, BP ಡೌನ್ ಆಗ್ತಾ ಇರುತ್ತೆ, ಕೊಲೆಸ್ಟ್ರಾಲು ಡೌನ್ ಆಗ್ತಾ ಇರುತ್ತೆ. ನೀವೇ ನೋಡಿ, ಇದೆಲ್ಲ ನಾನು ಹೇಳಿದೆ ಅಂತ ನೀವು ನಂಬೋದು ಬೇಕಾಗಿಲ್ಲ. ಇದನ್ನು ದಿನ ನೀವು ಟೆಸ್ಟ್ ಮಾಡ್ಬೋದು. ನಿಮ್ಮ ಇದು ಶುಗರು ಮನೆಯಲ್ಲೇ ಟೆಸ್ಟ್ ಮಾಡಿ. ಏನೇ ಟೆಸ್ಟ್ ಮಾಡಿದ್ರೂ ಡೇ ಟು ಟೈಮ್ ಹಾಕಿ ಬರಿಬೇಕಲ್ಲಿ. ನಿಮ್ಮ BP ಟೆಸ್ಟ್ ಮಾಡ್ಬೋದು, ವೆಯ್ಟು ಟೆಸ್ಟ್ ಮಾಡ್ಬೋದು. ನಿಮಗೆ ಹೌದು ಈ ಡಯಟ್ ವರ್ಕ್ ಆಗ್ತಾಯಿದೆ ಅಂತ ನಿಮ್ಗೆ ದಿನ ಅಲ್ಲಿ ನೋಡ್ತಾ ಇದ್ದರೆ ನಿಮ್ಗೆ ಇನ್ನೂ ಖುಷಿಯಾಗಿ ಇನ್ನೂ ಸ್ಟ್ರಿಕ್ಟಾಗಿ ನೀವು ಫಾಲೋ ಮಾಡ್ತೀರಾ. ಎಸ್ಪೆಷಲಿ ನೀವು ಡಯಾಬಿಟಿಕ್ಸ್ ಇದ್ದರೆ, ಇಫ್ ಯು ಆರ್ ಆನ್ ಟ್ಯಾಬ್ಲೆಟ್ಸು, ಈ ಡೈಲಿ ಬ್ಲಡ್ ಶುಗರ್ ಟೆಸ್ಟಿಂಗ್ ಈಸ್ ಅ ಮಸ್ಟ್. ಕರೆಕ್ಟು ಒಂದು ಸತಿ ಬಿಫೋರ್ ಬ್ರೇಕ್ಫಾಸ್ಟು ಇಷ್ಟಾಯಿತು, ಡೇ ಟು ಟೈಮ್ ಬರೆದುಬಿಡಿ. ನೆಕ್ಸ್ಟ್ ಡೇ 2 hours ಆಫ್ಟರ್ ಬ್ರೇಕ್ಫಾಸ್ಟು ಏನಿದೆ ಅಂತ ಬರ್ಕೊಂಬಿಡಿ. ಡೈಲಿ ಈ ಥರ ಮಾಡಿದರೆ ಫಸ್ಟು ನಿಮ್ಮದು ಶುಗರು ಮಾತ್ರೆ ಇಮಿಡಿಯೇಟಾಗಿ ನಿಲ್ಲಿಸಬೇಡಿ. ಫಸ್ಟು ಯೂಶ್ವಲಿ ಶುಗರ್ ಔಟ್ ಆಫ್ ಕಂಟ್ರೋಲ್ ಹೋಗಿರೋದು ಕಂಟ್ರೋಲ್ ಬರುತ್ತೆ. ಕಂಟ್ರೋಲ್ ಬಂದಮೇಲೆ ಇನ್ನೂ ಇಳಿತಾ ಇರುತ್ತೆ. ನಿಮ್ಮ ಮಾತ್ರೆ ಎಲ್ಲ ಕಂಟಿನ್ಯೂ ಮಾಡಿ. ಆವಾಗ ಕಮ್ಮಿ ಆದ ತಕ್ಷಣ ನೀವು ಈ ರೆಕಾರ್ಡನ್ನ ತೊಗೊಂಡೋಗಿ ನಿಮ್ಮ ಡಾಕ್ಟ್ರಿಗೆ ತೋರಿಸಿ. ನಿಮ್ಮ ಫ್ಯಾಮಿಲಿ ಡಾಕ್ಟ್ರಿಗೆ, ಯಾರು ನಿಮಗೆ ಡಯಾಬಿಟಿಕ್ ಮಾತ್ರೆ ಬರ್ಕೊಟ್ಟು ಅವ್ರಿಗೆ ತೋರಿಸ್ಬಿಟ್ಟು, ಸರ್ ನನ್ನದು ಸ್ವಲ್ಪ ಶುಗರ್ ಇಳಿತಾ ಇದೆ, ನಾನು ಈ ಗ್ರೇನ್ಸ್ ಎಲ್ಲ ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಅವ್ರು ನೋಡ್ತಾರೆ ನಿಮ್ಮ ರಿಪೋರ್ಟ್. ಹೌದಲ್ಲ, ಹಾಗಿದ್ರೆ ಇದೊಂದು ಮಾತ್ರೆ ಕಮ್ಮಿ ಮಾಡಿ. ಹಾಗೆಯೇ ಅದು ಕಮ್ಮಿ ಆಗ್ತಾ ಅವ್ರು ಮಾತ್ರೆ ಕಮ್ಮಿ ಮಾಡಬೇಕು. ಇದು ಭಾರಿ ಮುಖ್ಯ. ಯಾಕಂದರೆ ನೀವು ಈ ಕಡೆ ಮಾತ್ರೆ ನುಂಗ್ತಾ ಇದ್ದರೆ, ಈ ಕಡೆ ಡಯಟನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾಯಿದ್ರೆ ನಿಮ್ಮದು ಶುಗರು ತುಂಬ ಕಮ್ಮಿ ಆಗ್ಬೋದು.
ಲೋ ಶುಗರ್ ಇಸ್ ಮೋರ್ ಡೇಂಜರಸ್ ದೆನ್ ಹೈ ಶುಗರ್. ನಿಮ್ಮ ತಲೆ ಸುತ್ತು ಬರ್ಬೋದು, ನೀವು ಬಿದ್ದು ಹೋಗ್ಬೋದು. ಅದಕ್ಕೆ ಆ ಸ್ಟೇಜಿಗೆ ಹೋಗಬಾರ್ದು. ಡೈಲಿ ಶುಗರ್ ರೆಕಾರ್ಡ್ ಮಾಡ್ಕೊಂಡು ಏನು ಹೆಚ್ಚು ಕಮ್ಮಿ ಆದ ತಕ್ಷಣ ನಿಮ್ಮ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಅದನ್ನು ತೋರಿಸ್ಬಿಟ್ಟು ಆ ಮಾತ್ರೆನ ಕಮ್ಮಿ ಮಾಡೋದು, ದ್ಯಾಟ್ ಈಸ್ ಅ ಮಸ್ಟ್. ಸೊ ಈ ಥರ ನೀವು ಫಾಲೋ ಮಾಡಿದರೆ ಖಂಡಿತ ನಿಮ್ಮದು ವೆಯ್ಟ್ ಅಲ್ಲ, ಬಿ ಪಿ ಅಲ್ಲ, ಶುಗರು ಎಲ್ಲ ಒಂದೊಂದೊಂದೊಂದೇ ಬಿದ್ದು ಹೋಗುತ್ತೆ ನೋಡಿ. ಇನ್ನೊಂದು ಏನಂತ ಹೇಳಿದ್ರೆ, ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ರಿಸಲ್ಟ್ಸ್ ನೀವು ಬರಬೇಕಂತ ಹೇಳಿದ್ರೆ ನೀವು ರೆಗ್ಯುಲರಾಗಿ ಎಕ್ಸಸೈಸ್ ಮಾಡಬೇಕು. ಒಂದು ದಿನಕ್ಕೆ ಏನಿಲ್ಲ ಅಂದರೂ ಮಿನಿಮಮ್ ಒಂದು 40 ಮಿನಿಟ್ಸ್ ಬ್ರಿಸ್ಕ್ ವಾಕ್ ತಗೊಳ್ಳಿ, ಅಷ್ಟೇ ಸಾಕು. ತುಂಬ ಜಿಮ್ಮಿಗೆ ಹೋಗಿ ಯು ಡೋಂಟ್ ಹ್ಯಾವ್ ಟು ಸ್ವೆಟ್ ಇಟ್ ಔಟ್. 40 ಮಿನಿಟ್ಸ್ ಬ್ರಿಸ್ಕ್ ವಾಕ್ 5 ಟೈಮ್ಸ್ ಅ ವೀಕ್ ಇದ್ದರೆ ಬೇಕಾದಷ್ಟು ಆಯಿತು. ಯೋಗ ಮಾಡೋಂಗಿದ್ರೆ ಯೋಗ ಮಾಡಿ, ನಿಮ್ಗೆ ಯಾವ ಥರದ್ದು ಬೇಕೋ ಏನೋ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇಸ್ ಅ ಮಸ್ಟ್. ದ್ಯಾಟ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಏನಂತ ಹೇಳಿದ್ರೆ, ನಾನು ಫಾಲೋ ಮಾಡೋದು ವಾಟ್ ಇಸ್ ಕಾಲ್ಡ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ. ಈ ಫಾಸ್ಟಿಂಗ್ ಈಸ್ ಫ್ಯಾಂಟಾಸ್ಟಿಕ್ ಫಾರ್ ಹೆಲ್ತ್. ಯಾಕೆ ಅಂದರೆ ಹೇಳ್ತೀನಿ ಕೇಳಿ. ನಾವು ಈ ಎಷ್ಟು ಹೊತ್ತು ರಾತ್ರಿ ಈ ದೇಹಕ್ಕೆ ನಾವು ರೆಸ್ಟ್ ಕೊಡ್ತೀವೋ ಆವಾಗ ಹೀಲಿಂಗ್ ಪ್ರೋಸೆಸ್ಸು ಆಗ್ತಾ ಇರುತ್ತೆ ನಮ್ಮ ಬಾಡಿನಲ್ಲಿ. ನಾವು ಇಡೀ ಹಗಲು ರಾತ್ರಿ ತಿಂತಾಯಿದ್ರೆ, ರಾತ್ರಿ 10-11 ಗಂಟೆ ತನಕ ತಿಂತಾಯಿದ್ರೆ ಬಾಡಿಗೆ ಆ ರೆಸ್ಟ್ ಸಿಗೋದಿಲ್ಲ, ಹೀಲ್ ಮಾಡೋಕ್ಕೆ ಟೈಮ್ ಇರೋದಿಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ನನ್ನ ಲಾಸ್ಟ್ ಮೀಲ್ ಈಸ್ ಬಿಫೋರ್ 6 o'clock ಇನ್ ದ ಈವ್ನಿಂಗ್. ನಾನು ಈ ಥರ ನೀವು ಒಳ್ಳೆ ಎಣ್ಣೆ ಬೆಣ್ಣೆ ತುಪ್ಪ ಹಾಕಿ ತಿಂದರೆ ನಿಮ್ಗೆ ಹಸುನೇ ಆಗೋದಿಲ್ಲ. ಫಸ್ಟು ಏನಾಗುತ್ತೆ ಅಂದರೆ ಹಸು ಕಮ್ಮಿ ಆಗುತ್ತೆ, ಆ್ಯಪಿಟೈಟ್ ಕಮ್ಮಿ ಆಗುತ್ತೆ, ಕ್ರೇವಿಂಗ್ಸ್ ಕಮ್ಮಿ ಆಗುತ್ತೆ. ಹಸುನೇ ಇಲ್ಲ ಅಂತ ಹೇಳಿದ್ರೆ 6 ಗಂಟೆಗೆ ನಾನೊಂದು ಬೌಲ್ ಸ್ಯಾಲೆಡ್ ತಿಂದರೆ ಆಮೇಲೆ ಊಟನೇ ಇಲ್ಲ. ನೆಕ್ಸ್ಟ್ ಡೇ ನಾನು 8 o'clock ಬ್ರೇಕ್ಫಾಸ್ಟ್ ತಿಂತೀನಿ. ನನಗೆ 14 hours ಬ್ರೇಕ್ ಸಿಗ್ತದೆ, ಫಾಸ್ಟಿಂಗ್ ಬ್ರೇಕ್. ದ್ಯಾಟ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್. ಸೊ ಫಾಸ್ಟಿಂಗ್ ನಿಮಗೆ ಫುಲ್ ಡೇ ಫಾಸ್ಟಿಂಗ್ ಮಾಡೋಕ್ಕಾಗಲಿಲ್ಲ ಅಂದರೆ ಈ ಥರ ಆದ್ರೂ ಅರ್ಲಿ ಡಿನ್ನರ್ ಲೇಟ್ ಬ್ರೇಕ್ಫಾಸ್ಟ್ ಮಾಡಿದರೆ ಒಂದು 14 to 16 hours ನಿಮ್ಗೊಂದು ಬ್ರೇಕ್ ಸಿಗುತ್ತೆ. ಅದರಿಂದ ತುಂಬ ಒಳ್ಳೆಯದಾಗುತ್ತೆ. ಇನ್ನೂ ಕೂಡ ನಿಮಗೆ ಅಫ್ಕೋರ್ಸ್ ಸ್ಟ್ರೆಸ್ಸು ಹೇಗೆ ಕಮ್ಮಿ ಮಾಡೋದಂತ ನೀವೇ ಕಂಡುಹಿಡಬೇಕು. ಮೆಡಿಟೇಷನ್ನು ಅದು ಇದು ಮಾಡಿಕೊಂಡು ಸ್ವಲ್ಪ ಸ್ಟ್ರೆಸ್ಸು ಇಂದನೂ ಕೂಡ ಈ ಡಯಾಬಿಟಿಸಿಗೆ ಸ್ವಲ್ಪ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಆದಷ್ಟು ಮಟ್ಟಿಗೆ ಸ್ಟ್ರೆಸ್ಸು ಕಮ್ಮಿ ಮಾಡಿ ನೀವು ಒಳ್ಳೆ ನಿದ್ರೆ ಕೂಡ ಮಾಡಬೇಕು. ರಾತ್ರಿ ಇಡೀ ಎಲ್ಲ ಪಿಕ್ಚರು ಟಿ ವಿ ಅದು ಇದು ನೋಡಿಕೊಂಡು 12 ಗಂಟೆ 1 ಗಂಟೆ ರಾತ್ರಿಗೆ ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದರೆ ಸಫಿಷಿಯೆಂಟ್ ನಿಮಗೆ ಸ್ಲೀಪ್ ಸಿಗೋದಿಲ್ಲ. ಒಳ್ಳೆ ಸ್ಲೀಪು, ಸ್ಟ್ರೆಸ್ಸು ಕಮ್ಮಿ ಮಾಡಿದ್ರೆ ಖಂಡಿತ ಯು ವಿಲ್ ಹ್ಯಾವ್ ಫ್ಯಾಂಟಾಸ್ಟಿಕ್ ರಿಸಲ್ಟ್ಸ್. ಇದನ್ನು ತಾವೆಲ್ಲರೂ ಫಾಲೋ ಮಾಡಿ ನೋಡಿ ಏನಾಗುತ್ತಂತ. ನಿಮಗೆ ಒಳ್ಳೆ ರಿಸಲ್ಟ್ ಬಂದರೆ ನೀವು ನಿಮ್ಮ ತಿಳಿದವರಿಗೆ, ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸಿಗೆ ಈ ಡಯಟ್ ಬಗ್ಗೆ ಹೇಳಿ. ಏನು ತಿನ್ನಬೇಕು ಏನು ತಿನ್ನಬಾರ್ದು ಹೇಳೋಕ್ಕೆ ಡಾಕ್ಟ್ರು ಬೇಕಾಗಿಲ್ಲ. ಓನ್ಲಿ ಥಿಂಗ್ ಈಸ್ ಅವರ ಲೋ ಬ್ಲಡ್ ಶುಗರ್ ಆಗದಿದ್ದಂಗೆ ಆಗಾಗ ಅವ್ರು ಟೆಸ್ಟ್ ಮಾಡಿಕೊಂಡು ಅವರು ಡಾಕ್ಟ್ರ್ ಹತ್ರ ಅವರು ಅದನ್ನು ತೋರಿಸಿದ್ರೆ ಖಂಡಿತ ನಿಮಗೆ ರಿಸಲ್ಟ್ ಬರ್ತದೆ. ಇವಾಗ ನಾವು ಒಂದು ರೆಸಿಪಿ ಬುಕ್ ತಂದಿದ್ದೀವಿ. ನೀವು ನಮ್ಮ ನಾರಾಯಣ ನೇತ್ರಾಲಯದ ವೆಬ್ಸೈಟಿಗೆ ಹೋದರೆ ಅಲ್ಲಿ ಈ ರೆಸಿಪಿ ಬುಕ್ಕನ್ನು ನೀವು ಫ್ರೀಯಾಗಿ ಡೌನ್ಲೋಡ್ ಮಾಡ್ಬೋದು. ಅದನ್ನು ಡೌನ್ಲೋಡ್ ಮಾಡಿ ಬೇಕಾದರೆ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಅದನ್ನು ಯೂಸ್ ಮಾಡಿದರೆ ಅಲ್ಲಿ 100 ವೆಜಿಟೇರಿಯನ್ ರೆಸಿಪೀಸು, ನಾನ್ ವೆಜಿಟೇರಿಯನ್ ರೆಸಿಪೀಸ್ ಕೂಡ ಇದೆ. ಸೊ ನಾನ್ ವೆಜಿಟೇರಿಯನ್ಸಿಗೆ ಈ ಥರ ಡಯಟ್ ಫಾಲೋ ಮಾಡೋದು ತುಂಬ ಈಸಿ. ಯಾಕಂದರೆ ಈ ಮೊಟ್ಟೆ, ಮೀನು, ಕೋಳಿ ಅದರಲ್ಲಿ ಈ ಶುಗರ್ಸೇ ಇಲ್ಲ, ಕಾರ್ಬೋಹೈಡ್ರೇಟ್ಸೇ ಇಲ್ಲ. ನೀವು ಎಷ್ಟು ಬೇಕಾದ್ರೂ ತಿನ್ಬೋದು, ಏನು ತೊಂದರೆ ಆಗೋದಿಲ್ಲ. ವೆಜಿಟೇರಿಯನ್ಸಿಗೆ ಸ್ವಲ್ಪ ಹೌದು ಕಷ್ಟ ಆಗ್ತದೆ, ಬಟ್ ಈ ರೆಸಿಪಿ ಬುಕ್ ನೀವು ಫಾಲೋ ಮಾಡಿದರೆ ನಿಮ್ಗೆ ಎಲ್ಲ ಸೊಲ್ಯೂಷನ್ಸು, ಎಲ್ಲ ಗೈಡೆನ್ಸು ಆ ರೆಸಿಪಿ ಬುಕ್ಕಲ್ಲಿ ಸಿಗ್ತದೆ. ಇದನ್ನೆಲ್ಲ ತಾವೆಲ್ಲರೂ ಫಾಲೋ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ. ಮಾಡಿ ಖಂಡಿತ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ಥ್ಯಾಂಕ್ ಯು. ನಮಸ್ಕಾರ.